ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಕೊರೋನಾ ವದಂತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಹಿರೇಜಂಬೂರ್. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಮೆಡಿಕಲ್ ಮಾಫಿಯಾ ಕೆಲವು ಮಾಧ್ಯಮಗಳನ್ನ ಮುಂದೆ ಬಿಟ್ಟು ಅವುಗಳನ್ನ ಬಳಸಿಕೊಂಡು ದೇಶದಲ್ಲಿ ಮತ್ತೆ ಕೊರೋನಾ ಕಾಲಿಡ್ತಾ ಇದೆ ಅನ್ನುವಂತಹ ವದಂತಿಯನ್ನ ಹಬ್ಬಿಸ್ತಾ ಇದೆ. ಇದರ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಈಗಾಗಲೇ ಚೀನಾದಲ್ಲಿ ರಾಜು ನಾಯಕ್ ಎನ್ನುವಂತಹ ಖಾಸಗಿ ಕಂಪನಿಯ ಉದ್ಯೋಗಿಯೊಬ್ಬರು ನಾರ್ತ್ ಚೀನಾದಿಂದ ಒಂದು ವಿಡಿಯೋವನ್ನ ಮಾಡಿ ಇಡೀ ದೇಶದಲ್ಲಿ ಒಂದು ಅವೇರ್ನೆಸ್ ಮೂಡಿಸುವಂತಹ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ. ಹಾಸ್ಪಿಟ್ಲಲ್ಲಿ ಹೆಣ ಇಟ್ಕೊಳಕ್ ಜಾಗ ಇಲ್ಲಂತೆ. ಅದೇ ಸಿಕ್ಕಾಪಟ್ಟೆ ರೂಮರ್ಸ್ ಹಲ್ಗೆ ಹೊಡಿತಾನೆ ಇದ್ದಾರೆ. ಹಂಗೆ ಟಿವಿ ಚಾನಲ್ನವರು ಅವರು ಇವರು. ಇಲ್ಲಿ ನೋಡ್ರಿ, ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ, ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ. ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನ್ಯೂಸ್ ಎಲ್ಲ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ, ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ್ನ. ಇಲ್ಲ ಅಂತ ಅದೇನು ನಡೀತಾ ಇಲ್ಲ. ಭಾರತದಲ್ಲಿ ಕೊರೋನಾ ಏನೆಲ್ಲ ಕೆಲಸಗಳನ್ನ ಮಾಡಿದೆ, ಅವಾಂತರಗಳನ್ನ ಸೃಷ್ಟಿ ಮಾಡಿದೆ, ಎಷ್ಟು ಜೀವಗಳನ್ನ ಬಲಿ ಪಡೆದಿದೆ ಅನ್ನುವಂಥದ್ದು ನಮಗೆಲ್ರಿಗೂ ಚೆನ್ನಾಗಿ ಗೊತ್ತು. ಆದರೆ ಕೊರೋನಾ ಸಂದರ್ಭದಲ್ಲಿ ಕೊರೋನಾ ಒಂದು ಕಡೆಗೆ ಭಯಭೀತಿಯನ್ನು ಹುಟ್ಟು ಹಾಕಿದರೆ, ಕೊರೋನಾ ಹೆಸರಿನಲ್ಲಿ ಕೆಲವು ಮೆಡಿಕಲ್ನಲ್ಲಿರ್ತಕ್ಕಂಥ ಮೆಡಿಕಲ್ ಮಾಫಿಯಾ ಕಾಣದ ಕೈಗಳು ತಮ್ಮ ಕೆಲಸವನ್ನ ಮಾಡೋದ್ರ ಮೂಲಕ ಅನೇಕ ಅಕ್ರಮಗಳನ್ನ ಎಸಗಿದೆ. ಮತ್ತೆ ಶುರುವಾಗಿದೆ ಕೊರೋನಾ ವದಂತಿ. ಜನರ ದಿಕ್ಕು ತಪ್ಪಿಸಲು ಕುತಂತ್ರ. ಮಾಧ್ಯಮಗಳನ್ನು ಬಳಸಿಕೊಂಡು ಕುತಂತ್ರ. ಚೀನಾದಲ್ಲಿ ಇಲ್ಲವೇ ಇಲ್ಲ ಕೊರೋನಾ. ಮೆಡಿಕಲ್ ಮಾಫಿಯಾ ಕುತಂತ್ರಗಾರಿಕೆ. ಕರ್ನಾಟಕವೂ ಸೇರಿದಂತೆ ಇಡೀ ಭಾರತದಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೆದಿದ್ದಾವೆ, ಅಕ್ರಮಗಳು ನಡೆದಿದ್ದಾವೆ, ಭ್ರಷ್ಟಾಚಾರಗಳು ನಡೆದಿದ್ದಾವೆ. ಕರ್ನಾಟಕ ಒಂದರಲ್ಲೇ ಸಾವಿರಾರು ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಈ ಕೋವಿಡ್ ಸಂದರ್ಭದಲ್ಲಿ ಅನ್ನುವಂಥದ್ದನ್ನ ಈಗಾಗಲೇ ನ್ಯಾಯಮೂರ್ತಿ ಡಿ ಕುನ್ನಾ ಅವರ ನೇತೃತ್ವದ ಒಂದು ಸಮಿತಿ ವರದಿಯನ್ನು ಕೂಡ ಕೊಟ್ಟಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ರಾಜ್ಯ ಸರ್ಕಾರ ತನಿಖೆಯನ್ನು ಕೂಡ ಮಾಡಿಸ್ತಾ ಇದೆ. ಇಷ್ಟಾದರೂ ಕೂಡ ಮತ್ತೆ ಕೊರೋನಾ ಭೀತಿ ಹೆಚ್ಚಾಗ್ತಾ ಇದೆ, ಕೊರೋನಾ ಮತ್ತೆ ಅಪ್ಪಳಿಸ್ತಾ ಇದೆ ಅನ್ನುವಂಥದ್ದನ್ನ ಈ ವದಂತಿಗಳನ್ನ ಹಬ್ಬಿಸೋದ್ರ ಮೂಲಕ ಜನರಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೆಲವು ಮಾಧ್ಯಮಗಳು ಕೂಡ ಕೈ ಜೋಡಿಸ್ತಾ ಇದ್ದಾವೆ. ಮಾಧ್ಯಮ ಸಂಸ್ಥೆಗಳು ಯಾವತ್ತೂ ಒಂದು ವಿಚಾರವನ್ನ ಯಾರೇ ಹೇಳಿದ್ರು ಕೂಡ ಅದನ್ನ ಕ್ರಾಸ್ ಚೆಕ್ ಮಾಡಿ ವರದಿ ಮಾಡಬೇಕಾಗಿರುವಂಥದ್ದು ಪತ್ರಿಕೋದ್ಯಮದ ಮೊದಲ ಧರ್ಮ. ಆದರೆ ಬಹುತೇಕ ಮಾಧ್ಯಮಗಳು ಇವತ್ತು ಆ ವದಂತಿಗಳನ್ನ ಸುದ್ದಿ ಮಾಡೋದರ ಜೊತೆಯಲ್ಲಿ ನೈಜತೆಯನ್ನ ದಿಕ್ತಪ್ಪಿಸ್ತಿದ್ದಾರೆ, ಜೊತೆಗೆ ಜನರಲ್ಲಿ ಭಯವನ್ನ ಹುಟ್ಟು ಹಾಕಿಸ್ತಾ ಇದ್ದಾರೆ. ಆದರೆ ಪ್ರಜಾಧ್ವನಿ ಈ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದೆ. ಈಗಾಗಲೇ ಚೀನಾದಿಂದ ಹಲವು ಖಾಸಗಿ ಉದ್ಯಮಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ನೌಕರರನ್ನ ಸಂಪರ್ಕಿಸಿ ಅಲ್ಲಿಂದ ವಿಡಿಯೋ ಮಾಡಿಸಿಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ಅಂದ್ರೆ ಬೀಜಿಂಗ್ ಸೇರಿದಂತೆ ಚೀನಾದಲ್ಲಿ ಇರತಕ್ಕಂಥ ಬೇರೆ ಬೇರೆ ನಗರಗಳಲ್ಲಿ ಯಾವ ರೀತಿಯ ವಾತಾವರಣ ಇದೆ ಅನ್ನುವಂಥದ್ದನ್ನ ತಿಳಿಸಲಾಗಿದೆ. ಸೊ ಈ ಹಿನ್ನೆಲೆಯಲ್ಲಿ ಜನರು ಎಸ್ಪೆಷಲಿ ಕರ್ನಾಟಕದಲ್ಲಿ ಭಯ ಬೀಳುವಂಥ ವಾತಾವರಣ ಇಲ್ಲ. ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕೊರೋನಾ ಮತ್ತೆ ಕಾಲಿಡುವ ಪ್ರಮೇಯ ಇಲ್ಲ. ಕೊರೋನಾ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟ ಆಗಿ ನಾವು ಹೇಳ್ತಾ ಇರುವಂಥದ್ದು. ಇಲ್ಲಿ ಕೆಲವು ವಿಜ್ಞಾನಿಗಳು ಜೊತೆಗೆ ಬೇರೆ ಬೇರೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತಾಡಿಸ್ತೀವಿ, ನಿಮ್ಮ ಮುಂದೆ ಎಲ್ಲ ವಿಚಾರಗಳನ್ನ ಬಿಚ್ಚಿಡ್ತೀವಿ. ಆದರೆ ಜನ ಭಯ ಬೀಳುವಂತಹ ಅಗತ್ಯ ಇಲ್ಲ, ಮಾಸ್ಕ್ ಧರಿಸುವಂತಹ ಪ್ರಮೇಯ ಇಲ್ಲ. ಮಾಸ್ಕ್ ಸಂಸ್ಕೃತಿ ಈಗಾಗಲೇ ಏನೆಲ್ಲ ಅವ್ಯವಹಾರಗಳನ್ನ ಮಾಡಿದೆ ಕರ್ನಾಟಕದಲ್ಲಿ ಅನ್ನುವಂಥದ್ದು ನಿಮಗೆ ಗೊತ್ತು. ಕೊರೋನಾ ಬಂದಂಥ ಸಂದರ್ಭದಲ್ಲಿ ಯಾರೂ ಕೂಡ ಅದನ್ನ ಅಲ್ಲಿ ಕೊರೋನಾ ವಾರ್ಡ್ಗಳಿಗೆ ಹೋಗುವಂಥದ್ದಿರಲಿ ಅಥವಾ ಕೊರೋನಾ ಬಂದಂಥವ್ರನ್ನ ಸಂಪರ್ಕ ಮಾಡುವಂಥದ್ದಾಗಲಿ ಕೂಡ ಆಗಿರಲಿಲ್ಲ. ಆದರೆ ಕೊರೋನಾ ಅಂತ ಮಹಾಮಾರಿ ಅಲ್ಲ ಅನ್ನುವಂಥದ್ದು ಈಗ ಜಾಗತಿಕ ಮಟ್ಟದಲ್ಲಿ ಗೊತ್ತಾಗಿರುವಂಥದ್ದು. ಆದರೆ ಕೊರೋನಾದಿಂದ ಭಯಭೀತರಾಗಿ ಮೃತಪಟ್ಟಂತಹವರ ಸಂಖ್ಯೆಯೇ ಹೆಚ್ಚಿರುವ ಕಾರಣಕ್ಕಾಗಿ ಇನ್ನೂ ಕೊರೋನಾಗೆ ಭಯಪಡುವಂಥ ಅಗತ್ಯ ಇಲ್ಲ. ಆದರೆ ಈ ಥರದ ಸಾಂಕ್ರಾಮಿಕ ರೋಗಗಳು ಬಂದಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ನಡೆದುಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟು. ಜೊತೆಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಸಹಜವಾಗಿ ಯಾವುದೇ ಕಾಯಿಲೆಗಳಾದರೂ ಕೂಡ ಹರಡುವಂಥ ಸಾಧ್ಯತೆಗಳಿರ್ತವೆ. ಆದರೆ ಆ ಹರಡುವಂಥ ಸಂದರ್ಭದಲ್ಲಿ ನಾವು ನಮ್ಮ ಸೇಫ್ಟಿಯಲ್ಲಿ ಇರಬೇಕಷ್ಟೇ. ಅದನ್ನು ಹೊರತುಪಡಿಸಿದರೆ ಭಯ ಬೀಳುವಂಥ ಯಾವುದೇ ವಾತಾವರಣ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಇಲ್ಲ.
ಜೊತೆಗೆ ಚೀನಾದಿಂದಲೇ ಈಗಾಗಲೇ ವೈರಸ್ ಹರಡುತ್ತಾ ಇದೆ, ಹೊಸ ಕೊರೋನಾ ಬರ್ತಾ ಇದೆ ಅನ್ನುವಂಥದ್ದನ್ನ ಏನು ವದಂತಿಗಳನ್ನು ಹಬ್ಬಿಸ್ತಿದ್ದಾರೆ, ಇಂಥವರ ವಿರುದ್ಧ ಸರ್ಕಾರಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ಕೈಗೊಳ್ಳಬೇಕು. ಜನರಲ್ಲಿ ಭಯಭೀತಿ ಹೋಗಿಸಿ ಒಂದು ಏನು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡುವಂಥ ಕೆಲಸ ಸರ್ಕಾರಗಳು ಕೂಡ ಮಾಡಬೇಕು. ಜೊತೆಗೆ ಮಾಧ್ಯಮ ಸಂಸ್ಥೆಗಳಿಗೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಯನ್ನ ಪ್ರದರ್ಶಿಸುವಂಥ ಜವಾಬ್ದಾರಿತವಾಗಿ ಕೆಲಸ ಮಾಡುವಂಥ ಎದೆಗಾರಿಕೆ ಮಾಧ್ಯಮ ಸಂಸ್ಥೆಗಳಲ್ಲಿ ಇದ್ದಂಥವರಿಗೆ ಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮಾಧ್ಯಮ ಸಂಸ್ಥೆಗಳು ಕೂಡ ಈ ವಿಚಾರದಲ್ಲಿ ಕೆಲಸ ಮಾಡುವಾಗ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಜನರನ್ನ ಭಯಭೀತಿಯಿಂದ ಕೊನೆ ಸುರುಳಿಯುವ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಮಾಡೋದನ್ನು ಬಿಟ್ಟು ಜನರಲ್ಲಿ ಆತ್ಮವಿಶ್ವಾಸ ತುಂಬಿಸುವಂತಹ ಕೆಲಸವನ್ನ ಪ್ರಜಾಧ್ವನಿ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇನ್ನಷ್ಟು ಕೆಲಸಗಳನ್ನ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.